ಹಾಯ್ ನಮಸ್ಕಾರ. ಟ್ರೇಡರ್ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಯಾವ ಒಂದು ಟಾಪಿಕ್ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ ಅಂತ ಹೇಳಿದ್ರೆ, ಯಾವ ಒಂದು ಪ್ಯಾಟರ್ನ್ ಅಂತ ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಈಗ ಯಾವ ಒಂದು ಪ್ಯಾಟರ್ನ್ ಇದೆ ಅಂತ ಹೇಳಿ. ಇದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಅಂತ ಹೇಳಿ ನಾವು ಕರಿತೀವಿ. ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್, ಇದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಯಾವ ಒಂದು ಏನು ಅಪ್ ಟ್ರೆಂಡ್ ಅಲ್ಲಿ ಇದು ನಮ್ಗೆ ನೋಡ್ಲಿಕ್ಕೆ ಸಿಗ್ತದ, ಅಥವಾ ಡೌನ್ ಟ್ರೆಂಡ್ ಅಲ್ಲಿ ಇದು ನೋಡಕ್ ಸಿಗ್ತದ, ಅಥವಾ ಮತ್ತೆ ನಾವಿಲ್ಲಿ ಎಂಟ್ರಿ ಎಲ್ಲಿ ಆಗ್ಬೇಕು, ಎಕ್ಸಿಟ್ ಎಲ್ಲಿ ಆಗ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಒಂದ್ ಸ್ವಲ್ಪ ನಾವು ಚರ್ಚೆಯನ್ನ ಮಾಡೋಣ. ಈಗ ಇದು ಏನು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇದೆಯಲ್ಲ, ಈಗ ಇನ್ನೊಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಏನ್ ಮಾಡೋಣ ಅಂದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಇದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್, ಇದನ್ನ ನಾವು ಒಂದು ಮನುಷ್ಯರ ಹಾಗೆ ಒಂದು ಮನುಷ್ಯರ ಚಿತ್ರಕ್ಕೆ ಕೂಡ ಇದನ್ನು ನಾವು ಹೋಲಿಸ್ತೀವಿ. ಯಾಕಂದ್ರೆ ಇದು ಹೆಡ್, ಈಗ ಇವೆರಡು ಶೋಲ್ಡರ್. ಈಗ ಶೋಲ್ಡರ್ ನಮ್ಗೆ ಹೇಗೆ ಈಗ ಶೋಲ್ಡರ್ ಹೆಡ್ ಈಗ ಹೇಗಿದೆಯಲ್ಲ, ಶೋಲ್ಡರ್ಗಿಂತ ಹೆಡ್ ಮೇಲೆ ಇರ್ತದೆಯಲ್ಲ ನಮ್ಗೆ, ಅದೇ ರೀತಿಯಾಗಿ ಈ ಪ್ಯಾಟರ್ನ್ ಕೂಡ ಇಲ್ಲಿ ನಮ್ಗ ಚಾರ್ಟ್ ನಲ್ಲಿ ಈ ತರನೇ ನೋಡಕ ಸಿಗದು. ಇದು ಈ ತರನೇ ಆಗೋದು ಚಾರ್ಟ್ ಪ್ಯಾಟರ್ನ್. ಈಗ ಇದು ನಮ್ಗೆ ಯಾವ ಒಂದು ಟ್ರೆಂಡ್ ಅಲ್ಲಿ ನೋಡೋಕೆ ಸಿಗ್ತದಂದ್ರೆ ಅಪ್ ಟ್ರೆಂಡ್ ಅಲ್ಲಿ, ಇದು ನಾವು ಅಪ್ ಟ್ರೆಂಡ್ ಅಲ್ಲಿ ನೋಡಬಹುದು. ಈ ಒಂದು ಚಾರ್ಟ್ ಅನ್ನ ನಾವು ಅಪ್ ಟ್ರೆಂಡ್ ಅಲ್ಲಿ ನಾವು ನೋಡ್ತೀವಿ. ಈ ತರ ಅಪ್ ಟ್ರೆಂಡ್ ನಡೆದಾಗ ಹೀಗೆ ಮಾರ್ಕೆಟ್ ಒಂದು ಫಾಸ್ಟ್ ಆಗಿ ಮೇಲ್ಗಡೆ ಏರುತ್ತಿರುವಾಗ ಹೀಗೆ ಅದು ಸಣ್ಣದೊಂದು ತನ್ನ ಶೋಲ್ಡರ್ ಅನ್ನ ಮೊದಲೇ ಗುರುತಿಸ್ಕೊಳ್ತದೆ. ಯಾಕಂದ್ರೆ ಇಲ್ಲಿ ಸೆಲ್ಲರ್ಸ್ ಇರ್ತಾರೆ, ಹೀಗೆ ಮಾರ್ಕೆಟ್ ಅನ್ನ ಕೆಳಗಡೆ ಬೀಳಿಸ್ತಾರೆ. ಆಮೇಲೆ ನೆಕ್ಸ್ಟ್ ಮತ್ತೆ ಇಲ್ಲಿ ಒಂದು ಸಪೋರ್ಟ್ ಅನ್ನ ತಗೊಂಡು ಮಾರ್ಕೆಟ್ ಮೇಲ್ಗಡೆ ಹೀಗೆ ಏರ್ತದೆ. ಆವಾಗ ಇಲ್ಲಿ ಕೂಡ ಇಲ್ಲಿ ಸೆಲ್ಲರ್ಸ್ ಝೋನ್ ಆಗಿರುತ್ತದೆ. ಹಾಗೆ ಮಾರ್ಕೆಟ್ ಅನ್ನ ಅವರು ಕೆಳಗಡೆ ಬೀಳಿಸ್ತಾರೆ. ಹೀಗೆ ಮಾರ್ಕೆಟ್ ಕೆಳಗಡೆ ಬಿದ್ದಾಗ ಇದು ಇಲ್ಲೊಂದು ಸಪೋರ್ಟ್ ಅನ್ನು ಇಲ್ಲಿ ಮತ್ತೆ ಅದು ಸಪೋರ್ಟ್ ಅನ್ನು ತಗೊಂಡು, ಇದು ಡಿಮ್ಯಾಂಡ್ ಝೋನ್, ಈಗ ಸಪೋರ್ಟ್ ಅನ್ನು ತಗೊಂಡು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತದೆ, ಮತ್ತೆ ಸೆಲ್ಲರ್ಸ್ ಮಾರ್ಕೆಟ್ ಅನ್ನ ಕೆಳಗಡೆ ಬೀಳಿಸ್ತಾರೆ. ಆವಾಗ ಇಲ್ಲಿ ಏನಾಯ್ತು ಅಂದ್ರೆ ಸೆಲ್ಲರ್ಸ್ ಸ್ಟ್ರಾಂಗ್ ಆಗಿದ್ರು. ಇಲ್ಲಿನೂ ಸೆಲ್ಲರ್ಸ್ ಬಂದ್ರು, ಇಲ್ಲಿನೂ ಮಾರ್ಕೆಟ್ ಅನ್ನು ಸೆಲ್ಲರ್ಸ್ ಬೀಳಿಸಿದ್ರು. ಹೀಗೆ 3 ಕಡೆನೂ ಮಾರ್ಕೆಟ್ ಸೆಲ್ಲರ್ಸ್ ಬೀಳಿಸಿದಾಗ ಅವಾಗ ಮಾರ್ಕೆಟ್ ಈಗೇನಿದೆ ಅಲ್ಲ, ಇದನ್ನ ನಾವು ಸಪೋರ್ಟ್ ಝೋನ್ ಅಥವಾ ನೆಕ್ ಲೈನ್ ಅಂತ ಹೇಳಿ ಕರಿತೇವೆ. ಇದನ್ನ ಈ ಒಂದು ಲೈನ್ ಅನ್ನ ನಾವು ನೆಕ್ ಲೈನ್ ಅಂತ ಹೇಳಿ ಕರಿತೇವೆ. ಹೀಗೆ ಈ ತರ ಮಾರ್ಕೆಟ್ ನಲ್ಲಿ ನಡೆದಾಗ ಈಗೇನಿದೆ ಅಲ್ಲ, ಇದು ರೈಟ್ ಶೋಲ್ಡರ್ ಇಂದ ಮಾರ್ಕೆಟ್ ಬಿದ್ದಾಗ ಇದೇನು ನೆಕ್ ಲೈನ್ ಕೆಳಗಡೆ ಮಾರ್ಕೆಟ್ ಹೀಗೆ ಕ್ಲೋಸ್ ಆಯ್ತಂದ್ರ ಅವಾಗ ನಮ್ಮ ಎಂಟ್ರಿ ಇಲ್ಲಿ ಆಗಿರ್ತದ. ಇಲ್ಲಿ ನಮ್ಮ ಎಂಟ್ರಿ ಆಗಿರ್ತದೆ. ಇಲ್ಲೊಂದು ರೆಡ್ ಕ್ಯಾಂಡಲ್ ಕ್ಲೋಸ್ ಆದಾಗ ನಮ್ಮ ಎಂಟ್ರಿ ಇಲ್ಲಿ ಆಗಿರ್ಬೇಕು, ಇಲ್ಲಿ ಮೇಲ್ಗಡೆ ಆಗಿರಬಾರ್ದು. ಇಲ್ಲಿ ಏನು ಒಂದು ರೆಡ್ ಕಲರ್ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಗಿರ್ತದೆ. ನಮ್ಮ ಸ್ಟಾಪ್ ಲಾಸ್ ಕೂಡ ಇಲ್ಲಿ ಮೇಲ್ಗಡೆ ನಾವು ನಮ್ಮ ಸ್ಟಾಪ್ ಲಾಸ್ ಅನ್ನು ಇಟ್ಕೊಳ್ಬೇಕಾಗ್ತದೆ. ಈ ತರ ಇದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ವರ್ಕ್ ಅನ್ನ ಮಾಡ್ತದೆ. ಇದು ಲೆಫ್ಟ್ ಶೋಲ್ಡರ್, ರೈಟ್ ಹೆಡ್, ಈ ತರ ಇದು. ಮತ್ತೆ ಇದು ನಮ್ಗ ಅಪ್ ಟ್ರೆಂಡ್ ಅಲ್ಲಿ ಮೇಲ್ಗಡೆನೆ ಅಪ್ ಟ್ರೆಂಡ್ ಅಲ್ಲಿ ಮೇಲ್ಗಡೆನೆ ನೋಡೋಕೆ ನಮ್ಗೆ ಸಿಗ್ತದೆ. ಇದು ಹೆಡ್ ಅಂಡ್ ಶೋಲ್ಡರ್ ಇದು ಜಾಸ್ತಿ ದೊಡ್ಡ ಒಂದು ಏನೀಗ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರಲ್ಲ ಅವರೆಲ್ಲ ಈ ತರ ಒಂದು ಪ್ಯಾಟರ್ನ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕಂದ್ರೆ ಈ ತರ ಪ್ಯಾಟರ್ನ್ಸ್ ಗಳಾದಾಗ ಮಾರ್ಕೆಟ್ ಜಾಸ್ತಿ ಕೆಳಗಡೆ ಬೀಳುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ನಾವು ಇದನ್ನ ಒಂದು ಸ್ವಲ್ಪ ಚಾರ್ಟ್ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ, ಅದರಿಂದ ಸ್ವಲ್ಪ ನಿಮ್ಗೆ ಈಸಿ ಆಗ್ಬಹುದು ಅಂತ ಹೇಳಿ. ಈಗ ಚಾರ್ಟ್ ಪ್ಯಾಟರ್ನ್ ನಲ್ಲಿ ನಾನು ಸರ್ಚ್ ಮಾಡಿ ನೋಡಿದಾಗ ನನಗೊಂದು ಇಲ್ಲಿ ಹೆಡ್ ಅಂಡ್ ಶೋಲ್ಡರ್ ಒಂದು ಪ್ಯಾಟರ್ನ್ ಸಿಕ್ತು. ಯಾವ್ದ್ರಲ್ಲಿ ಅಂದ್ರೆ ಸನ್ ಫಾರ್ಮಾಸ್ಯೂಟಿಕಲ್ ಒಳಗ ನನಗೊಂದಿದು ಚಾರ್ಟ್ ಹೆಡ್ ಅಂಡ್ ಶೋಲ್ಡರ್ ಚಾರ್ಟ್ ಇಲ್ಲಿ ನನಗೆ ಸಿಕ್ತು. ಈಗ ಇದು ನಿಮ್ಗ ಈಗ ನೋಡ್ರಿ ಅಪ್ ಟ್ರೆಂಡ್ ನಲ್ಲಿ ಅಂತ ನಾ ಹೇಳಿದ್ನೆಲ್ಲ,
ಅಪ್ ಟ್ರೆಂಡ್ ನಲ್ಲಿ ಈ ತರ ಇಲ್ಲಿ ಒಂದು ಅದರದ್ದು ಒಂದು ಶೋಲ್ಡರ್ ರೆಡಿ ಆಯ್ತು. ಅಪ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಅಪ್ ಟ್ರೆಂಡ್ ನಲ್ಲಿ ಈ ತರ ಹೊಂಟಿತ್ತು. ಇಲ್ಲಿ ಏನ್ ಮಾಡಿದ್ರು ಸೆಲ್ಲರ್ಸ್ ಮಾರ್ಕೆಟ್ ಅನ್ನ ಕೆಳಗಡೆ ಬೀಳಿಸಿದ್ರು. ಆವಾಗ ಇಲ್ಲೊಂದು ಅದರ ಶೋಲ್ಡರ್ ರೆಡಿ ಆಯ್ತು. ಹೀಗೆ ಮತ್ತೆ ಮೇಲ್ಗಡೆ ಮಾರ್ಕೆಟ್ ಹೋದಾಗ ಇಲ್ಲಿ ಏನ್ ಮಾಡಿದ್ರು ಮತ್ತೆ ಸೆಲ್ಲರ್ಸ್ ಮಾರ್ಕೆಟ್ ಅನ್ನ ಹೀಗೆ ಕೆಳಗಡೆ ಬೀಳಿಸಿದ್ರು. ನೆಕ್ಸ್ಟ್ ಇಲ್ಲೇನ್ ನೆಕ್ ಲೈನಿಗೆ ಬಂತಲ್ಲ, ಅಂದ್ರೆ ಇಲ್ಲಿ ಡಿಮ್ಯಾಂಡ್ ಝೋನಿಗೆ ಮಾರ್ಕೆಟ್ ಬಂದಾಗ ಮತ್ತೆ ಮಾರ್ಕೆಟ್ ಅನ್ನ ಹೀಗೆ ಮತ್ತೆ ಬಯರ್ಸ್ ಮೇಲ್ಗಡೆ ಏರಿಸಿದ್ರು, ಮತ್ತೆ ಸೆಲ್ಲರ್ಸ್ ಈ ರೀತಿಯಾಗಿ ಮಾರ್ಕೆಟ್ ಅನ್ನ ಕೆಳಗಡೆ ಬೀಳಿಸಿದ್ರು. ಈಗ ನೋಡ್ರಿ ಈ ರೀತಿಯಾಗಿ ಇಲ್ಲೊಂದು ನಮ್ಗ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ರೆಡಿ ಆಯ್ತು. ಈಗ ನಾವ್ ಇದೇನು ಶೋಲ್ಡರ್ಸ್ ಇದೆಯವಲ್ಲ, ಇದು ಹೀಗೆ ಸ್ವಲ್ಪ ಮೇಲ್ಗಡೆ ಕೆಳಗಡೆ ಈ ತರ ಹೋಗಿರ್ತ, ಅದೇನು ನಮ್ಗ ಜಾಸ್ತಿ ಇದರಲ್ಲಿ ಜಾಸ್ತಿ ಇದು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಆದ್ರೆ ಶೋಲ್ಡರ್ ಆಗಿರಬೇಕು, ಅದು ಮೇನ್ ಆಗಿರ್ತದ. ಮತ್ತು ಶೋಲ್ಡರ್ಕ್ಕಿಂತ ಇದೇನ್ ಹೆಡ್ ಇದೆಯಲ್ಲ, ಇದು ಈ ತರ ಮೇಲ್ಗಡೆ ಹೋಗಿ ಅದರ ಪಾಯಿಂಟ್ ಅನ್ನು ಗುರ್ತ್ ಮಾಡ್ಕೊಂಡು ಈ ತರ ಕೆಳಗಡೆ ಬಂದಿರಬೇಕು. ಈ ತರ ಅದು ಒಂದು ರೆಡಿ ಆಗಿರ್ಬೇಕು. ಇದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಈ ತರ ರೆಡಿ ಆಗ್ಬೇಕು. ಆವಾಗ ಈ ನಮ್ಮ ನೆಕ್ ಲೈನ್ ಇಲ್ಲಿ ಇರ್ತದೆ. ನೆಕ್ ಲೈನ್ ಒಂದು ಹಾಕ್ತೀನಿ. ಈಗ ನಮ್ಮ ಒಂದು ನೆಕ್ ಲೈನ್ ಇಲ್ಲಿ ರೆಡಿ ಆಯ್ತು. ಈ ತರ ನೆಕ್ ಲೈನ್ ಆದಾಗ ಇಲ್ಲಿ ನೋಡ್ರಿ, ಇದೇನ್ ನೆಕ್ ಲೈನ್ ಕೆಳಗಡೆ ಮಾರ್ಕೆಟ್ ಹೀಗೆ ರೆಡ್ ಕಲರ್ ಕ್ಯಾಂಡಲ್ಸ್ ಹೀಗೆ ಕ್ಲೋಸ್ ಆದಾಗ ನಮ್ಮ ಎಂಟ್ರಿ ಇಲ್ಲಿ ಆಗಿರ್ತದೆ. ಆದಾಗ ಮಾರ್ಕೆಟ್ ಮತ್ತೆ ಸ್ವಲ್ಪ ಮೇಲ್ಗಡೆ ಹೋಗಲು ರೀಟೆಸ್ಟ್ ಅನ್ನು ತಗೋತಿಲ್ಲಿ. ರೀಟೆಸ್ಟ್ ಅನ್ನು ತಗೊಂಡು ಮಾರ್ಕೆಟ್ ಈ ತರ ಹೇಗೆ ಕೆಳಗಡೆ ಬೀಳ್ಕೊತಾ ಬಂದಿದೆ ಅನ್ನೋದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ನೋಡ್ರಿ ಎಷ್ಟೊಂದು ಮಾರ್ಕೆಟ್ ಕೆಳಗಡೆ ಬೀಳ್ಕೊತಾ ಬಂದಿದೆ. ಇಲ್ಲಿ ನಮ್ಮ ಒಂದು ಎಂಟ್ರಿ ಆಗಿತ್ತಂದ್ರ ಮಾರ್ಕೆಟ್ ಹೇಗೆ ಮಾರ್ಕೆಟ್ ಕೆಳಗಡೆ ಬೀಳ್ಕೊತ ಬಂದಿದೆ ಅನ್ನೋದನ್ನ ನಾವು ನೋಡಬಹುದು. ಮಾರ್ಕೆಟ್ ಈ ತರ ಒಂದು ಹೆಡ್ ಅಂಡ್ ಶೋಲ್ಡರ್ ಆದಾಗ ಮಾರ್ಕೆಟ್ ಈ ತರ ಕೆಳಗಡೆ ಬೀಳ್ಕೊತ ಬಂತು. ನಿಮ್ಮ ಎಂಟ್ರಿ ಎಲ್ಲಿ ಆಗಿರ್ಬೇಕಂದ್ರೆ ಈ ನೆಕ್ ಲೈನ್ ಕೆಳಗಡೆ ನಿಮ್ಮ ಎಂಟ್ರಿ ಆಗಿರ್ಬೇಕು. ಅಂದ್ರೆ 1613 ಇದ್ರ ಕೆಳಗಡೆ ಒಂದು ನಮ್ಮ ಎಂಟ್ರಿ ಆಗಿರ್ಬೇಕು. ಈ ತರ ಒಂದು ನಾವು ಈ ಹೆಡ್ ಅಂಡ್ ಶೋಲ್ಡರ್ ವರ್ಕ್ ಮಾಡೋದನ್ನ ಇದರಲ್ಲಿ ನಾವು ನೋಡಬಹುದು. ಇದು ನಮ್ಮ ಒಂದು ರೂಲ್ಸ್ ಪ್ರಕಾರನೇ ಆಗಿದೆ. ಅಪ್ ಟ್ರೆಂಡ್ ಅಲ್ಲಿ ಇದು ನಮಗೆ ಮೇಲ್ಗಡೆ ಈಗ ಒಂದು ಪ್ಯಾಟರ್ನ್ ರೆಡಿ ಆಗಿದೆ. 2 ಶೋಲ್ಡರ್ ಕೂಡ ಆಗಿದೆ, ಒಂದು ಹೆಡ್, ಆಮೇಲೆ ನೆಕ್ ಲೈನ್ ಕೆಳಗಡೆ ಮಾರ್ಕೆಟ್ ಕ್ಲೋಸ್ ಆದಾಗ ನಾವು ಎಂಟ್ರಿಯನ್ನು ಕೊಟ್ರೆ ತಗೊಂಡ್ರೆ ಈ ತರ ಮಾರ್ಕೆಟ್ ಕೆಳಗಡೆ ಉಳ್ಕೋತ ಹೋಗಿದೆ. ಈ ತರ ಅದಕ್ಕೆ ನಾವು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ಸ್ ಯೂಸ್ ಮಾಡ್ಕೊಂಡ್ರೆ ನಾವು ಟ್ರೇಡಿಂಗ್ ಅನ್ನು ಮಾಡುವಾಗ ಈ ತರ ಮಾರ್ಕೆಟ್ನ ಮಾಡುವಾಗ ಪ್ಯಾಟರ್ನ್ಸ್ ಗಳನ್ನ ನಾವು ಯೂಸ್ ಮಾಡಿದ್ರೆ ಒಂದು ಒಳ್ಳೆಯ ಒಂದು ಪ್ರಾಫಿಟ್ ಅನ್ನು ಕೂಡ ನಾವು ಇದರಲ್ಲಿ ನಾವು ಅರ್ನ್ ಅನ್ನ ಮಾಡಬಹುದು. ಓಕೆ, ನೋಡಿದ್ರಲ್ಲ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ಸ್. ಅದಕ್ಕಾಗಿ ಈ ತರ ನಾವು ಪ್ಯಾಟರ್ನ್ಸ್ ಗಳನ್ನ ಹುಡುಕಾಡ್ಬೇಕಾಗ್ತದೆ. ಈಗಾಗಲೇ ನಾನು ಸಾಕಷ್ಟು ಒಂದು ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ಇದೇ ಪ್ಯಾಟರ್ನ್ಸ್ ಗಳ ಬಗ್ಗೆ. ನಿಮ್ಗೆ ಪ್ಯಾಟರ್ನ್ಸ್ ಗಳ ಬಗ್ಗೆ ಒಂದ್ ಸ್ವಲ್ಪ ಏನಾದ್ರೂ ತಿಳ್ಕೊಬೇಕು ಅನ್ನೋದು ಇದ್ರೆ ಹಿಂದೆ ನಾನು ವಿಡಿಯೋಸ್ಗಳನ್ನ ನೋಡಿ ಅದರಲ್ಲಿ ನಾನು ಒಂದ್ ಸ್ವಲ್ಪ ವಿಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀನಿ ಈಗ ಆಲ್ರೆಡಿ. ಓಕೆ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.